ನೋಡ್ತೀವಿ ಮಾ. ಎಲ್ಲ ಸೀಸನ್ ನೋಡಿದ್ದೀರಾ? ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ. ಓಕೆ, ಯಾವ್ದು ನಿಮ್ಮ ಫೇವರೇಟ್ ಸೀಸನ್? ಲಾಸ್ಟ್ ಟೈಮ್ದು. ಹೌದಾ, ಯಾರು ನಿಮ್ಮ ಫೇವರೇಟ್? ಈ ಸೀಸನ್ ಅಲ್ಲಿ ಯಾರು ನಿಮ್ಮ ಫೇವರೇಟ್? ಯಾರು ಅಂಥವ್ರು ಇಲ್ಲ ಮೇಡಮ್ ಈ ಸಲ. ಯಾರು ಗೆಲ್ಲಬೇಕು? ಯಾರು ಗೆಲ್ಲಬೇಕು ಕೆಲವ್ರ ಹೆಸರೇ ಗೊತ್ತಿಲ್ಲ. ನೋಡ್ತೀವಿ. ಒಂದಿಷ್ಟು ಸೀರಿಯಲ್ ಆಕ್ಟರ್ಸ್ ಎಲ್ಲ ಇದ್ದಾರೆ. ಐಶ್ವರ್ಯ ಗೆಲ್ಲಿ. ಐಶ್ವರ್ಯ ಗೆಲ್ಬೇಕಂತ ಆಸೆ. ಓಕೆ, ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಹನುಮಂತದ್ದು ಒಳ್ಳೆ ಮನಸ್ಥಿತಿ ಇರೋನವನು. ಓಕೆ, ಇಷ್ಟ ಆಗುತ್ತೆ. ಒಂದು ಲೆಕ್ಕದಲ್ಲಿ ಅವ್ನು ಗೆಲ್ಬೇಕು ಹೇಳ್ಬೇಕಂದ್ರೆ. ಐಶ್ವರ್ಯ ಅನ್ನೋದಕ್ಕಿಂತನೂ ಹಳ್ಳಿ ಹುಡುಗ ಅವನು ಬಂದಿದ್ದಾನೆ, ಮಧ್ಯದಲ್ಲಿ ಬಂದಿದ್ದಾನೆ, ಆದರೂ ಚೆನ್ನಾಗಿ ಆಡ್ತಾ ಇದ್ದಾನೆ. ಓಕೆ, ಹಂಗಾಗಿ ಗೆಲ್ಲಬೇಕು. ಹಂಗೆ ಈ ಸುದೀಪ್ ಪಂಚಾಯಿತಿ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಮೇಡಮ್. ಇವ್ರ ಆಟ ಎಷ್ಟು ಚೆನ್ನಾಗಿ ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಪಂಚಾಯಿತಿ ಮಾತ್ರ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಏನೇ ಒಂದು ಮಾತಾಡಬೇಕಾದ್ರೂ ಅದರಲ್ಲಿ ಒಂದು ತಪ್ಪು ನೆಪ್ಪು ಬರದೇ ಇರೋ ಥರ, ಅವ್ರಿಗೂ ಬೇಜಾರಾಗಬಾರ್ದು. ಹೇಳೋದನ್ನು ಅವ್ರು ಏನು ತಪ್ಪು ಮಾಡಿದ್ದಾರೋ ಅದನ್ನು ಮುಖ ಕೊಡ್ದಂಗೆ ಹೇಳಿದ್ರು ಬೇಜಾರಾಗದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಇವಾಗ ಗೌತಮಿ ಮೋಕ್ಷಿತ್ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಸ್ಟ್ರಾಟಜಿ ಅನ್ನೋ ಥರನೇ ಅವರು ಗೇಮ್ಗೋಸ್ಕರ ಆಡ್ತಾರೆ. ಅದು ಬಿಟ್ಟು ಇನ್ನೇನಿಲ್ಲ, ಅವ್ರು ಈಚೆಗೆ ಬಂದಮೇಲೆ ಚೆನ್ನಾಗೇ ಇರ್ತಾರೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಎಲ್ಲ ಸೀಸನ್ ನೋಡಿದ್ದೀರಾ? ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೀಸನ್ ನೋಡ್ತಾ ಯಾವ್ದು ನಿಮ್ಮ ಫೇವರೇಟ್ ಸೀಸನ್? ಅವರು ರಾಜದ್ದು ಇದು ಮಾಡಿದ್ರಲ್ಲ, ಓಕೆ, ಅದ್ರದ್ದು ಅದು ನೀವು ಇಷ್ಟ ಆಗುತ್ತೆ. ಓಕೆ, ಈ ಸೀಸನ್ ಅಲ್ಲಿ ಯಾರು ನಿಮ್ಗೆ ತುಂಬಾ ಇಷ್ಟ? ಇವಾಗ ನಡೀತಾ ಇರೋದ್ರಲ್ಲಿ ಅವಳ ಹೆಸರು ಗೊತ್ತಿಲ್ಲ. ಗೋಲ್ಡ್ ಸುರೇಶ್ ಇದ್ದಾರೆ, ಗೌತಮಿ ಇದ್ದಾರೆ, ಮೋಕ್ಷಿತಾ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ಮಂಜು ಇದ್ದಾರೆ. ಹೇಳು. ಮಂಜು ಅಂದ್ರೆ ಇಷ್ಟ. ಓಕೆ, ಮಂಜು ಅವರು ಮತ್ತೆ ಇವಾಗ ಗೌತಮಿ ಅವರು ತುಂಬಾ ಕ್ಲೋಸ್ ಆಗಿ ಮೈಂಡ್ ಗೇಮ್ ತರ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದ್ರ ಬಗ್ಗೆ ಏನು ಅನ್ಸಲ್ಲ, ಇಬ್ರು ಕಿತ್ತಾಡ್ತಾ ಇರ್ತಾರಲ್ವಾ, ಅದು ಸ್ವಲ್ಪ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಯಾರು ಗೆಲ್ಬೇಕು ನಿಮ್ಗೆ? ಯಾರು ಗೆಲ್ಬೇಕು ಅಂತಲ್ಲ, ಯಾರಾದ್ರೂ ಗೆಲ್ಬೋದು. ಒಟ್ಟಿನಲ್ಲಿ ಯಾರು ಸ್ಪರ್ಧಿ ಆಗ್ತಾರೆ ಅದು ಮೇನ್ ಇಂಪಾರ್ಟೆಂಟ್, ಗೊತ್ತಿಲ್ಲ. ಒಟ್ಟಿನಲ್ಲಿ ಕಿತ್ತಾಡಬಾರ್ದು ಅಷ್ಟೇ. ಅವ್ರು ಏನು ಕಿತ್ತಾಡ್ತಾರೆ ಅನ್ನೋದೇ ಗೊತ್ತಿಲ್ಲ, ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ, ಅದೇ ಬೇಜಾರು ಸ್ವಲ್ಪ. ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಹನುಮಂತಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಇನ್ನೋಸೆಂಟ್ ಅಂತ ಅಂತಾರೆ, ಅದು ಸುಳ್ಳು. ಇನ್ನೋಸೆಂಟ್ ಅಲ್ಲ, ಎಲ್ಲ ಗೊತ್ತಿರುತ್ತೆ. ಅವರು ಮೈಂಡಲ್ಲಿ ಇಟ್ಕೊಂಡೆ ಎಲ್ಲ ಥಿಂಕ್ ಮಾಡ್ಕೊಂಡು ಮಾಡ್ತಾರೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಅವ್ರು ಒಂದ್ಸತಿ ಅವರು ಬಿಗ್ ಬಾಸ್ಗೆ ಬಂದು ಹೋಗಿರೋದ್ರಿಂದ ಗೊತ್ತಿರುತ್ತೆ ಅದ್ರ ಬಗ್ಗೆ, ಗೇಮ್ಸ್ ಎಲ್ಲ ಗೊತ್ತಿದೆ. ಬಟ್ ಎಲ್ಲ ಅವರು ಲೈಕ್ ಮಾಡ್ತಾ ಇರೋದು ಜನಗಳಲ್ಲಿ ಇನ್ನೋಸೆಂಟ್ ಇದೇನೆ, ಏನೂ ಗೊತ್ತಿಲ್ಲ ಅಂತಾರೆ, ಅದು ಸುಳ್ಳು. ಏನಿಲ್ಲ, ಎಲ್ಲ ಗೊತ್ತಿದೆ ಅವ್ರಿಗೆ ಆಲ್ಮೋಸ್ಟ್. ಸಾಟರ್ಡೆ ಸಂಡೇ ಬಂದ್ರೆ ಸುದೀಪ್ ಬಂದು ಪಂಚಾಯಿತಿ ನಡೆಸ್ಕೊಳ್ತಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅವರು ಯಾರು ತಪ್ಪಿರುತ್ತೆ ಯಾರು ಇದಿರುತ್ತೆ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳ್ತಾರೆ ಅವರು. ಸುದೀಪ್ ಹೇಳ್ತಾರೆ, ಜಡ್ಜ್ ಮಾಡ್ತಾರೆ. ಇಷ್ಟ ಆಗುತ್ತೆ. ಅವರು ತಪ್ಪಾಗ್ಲಿ ಸರಿಯಾಗ್ಲಿ ಅದೇನಿಲ್ಲ, ಅವ್ರು ತಪ್ಪಾಗಿದ್ರೆ ಅವ್ರು ಬೈತೆ ಹೇಳ್ತಾರೆ, ಅದು ಇಷ್ಟ. ಎಲ್ಲ ಸೀಸನ್ ನೋಡಿದ್ದೀರಾ? ಇಲ್ಲ, ಈ ಸೀಸನ್ ನೋಡ್ತಿದ್ದೀರಾ. ಓಕೆ, ಇಷ್ಟ ಆಯ್ತಾ ಬಿಗ್ ಬಾಸ್? ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ತ್ರಿವಿಕ್ರಮ್. ತ್ರಿವಿಕ್ರಮ್ ಇಷ್ಟ. ತ್ರಿವಿಕ್ರಮ್ ಅವ್ರು ಯಾಕೆ ಇಷ್ಟ? ಲೈಕ್ ಎಲ್ಲದರಲ್ಲೂ ಗೇಮ್ಸಲ್ಲಿ ಆಡ್ತಾರೆ, ಫಿಟ್ ಆಗಿದ್ದಾರೆ, ಓಕೆ, ಹಂಗಾಗಿ ಇಷ್ಟ. ಓಕೆ, ಯಾರು ಗೆಲ್ಲಬೇಕು? ತ್ರಿವಿಕ್ರಮ್. ತ್ರಿವಿಕ್ರಮ್ ಗೆಲ್ಲಬೇಕು. ತ್ರಿವಿಕ್ರಮ್ ಅವ್ರನ್ನ ಬಿಟ್ಟರೆ ಇವಾಗ ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಇರ್ಬೋದು, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅವರಿಬ್ರು ಲೈಕ್ ಒಳ್ಳೆ ಫ್ರೆಂಡ್ಸ್, ಬಾಂಡ್ ಚೆನ್ನಾಗಿದೆ ಅವರಿಬ್ರದ್ದು, ಓಕೆ, ಜೋಕ್ಸ್ ಚೆನ್ನಾಗಿ ಮಾಡ್ತಾರೆ, ಓಕೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಇನ್ನು ಸುದೀಪ್ ಪಂಚಾಯಿತಿಗೆ ಬರ್ತಾರಲ್ಲ ಸಾಟರ್ಡೆ ಸಂಡೇ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಸುದೀಪ್ ಸರ್ ನನ್ನ ಫೇವ್ರೇಟು. ಹಾಂ, ಓಕೆ, ಹಂಗಾಗಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ರೆ ನೋಡಕ್ಕೆ. ಓಕೆ, 8th ಸೀಸನ್ ಒಂದು ನೋಡಿದೆ. ನೋಡಿದ್ದೀರಾ? ಯಾವ್ದು ಇಷ್ಟ ಆಯಿತು? 8th 11th? 8th. 8 ಇಷ್ಟ ಆಯಿತು. ಓಕೆ, ಇದು ಇವಾಗ 10ನೇ ವಾರ, ಇವತ್ತು ಎಲಿಮಿನೇಷನ್ ಇದೆ, ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಚೈತ್ರ. ಬಿಗ್ ಬಾಸ್ ಸೋ ಫಾರ್ ಎಲ್ಲ ಸೀಸನ್ಸ್ ನೋಡ್ತಿದ್ದೆ, ಬಟ್ ಈ ಸೀಸನ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಸೊ ಐ ಸ್ಟಾಪ್ ವಾಚಿಂಗ್. ಯಾವ್ದು ಫೇವ್ರೇಟ್ ಸೀಸನ್? ಸೀಸನ್ 10. ಸೀಸನ್ 10 ತುಂಬ ಇಷ್ಟ ಆಯಿತು. ಓಕೆ, ಈ ಸೀಸನಲ್ಲಿ ಯಾರು ಗೆಲ್ಲಬೇಕು ಅಥವಾ ಯಾರಾದರೂ ಒಬ್ರು ಫೇವ್ರೇಟು ಅಥವಾ ಯಾರಾದರೂ ಒಬ್ರು ಜೆನ್ಯೂನಾಗಿ ಆಡ್ತಿದ್ದಾರೆ, ಯಾವುದು ಇಲ್ವಾ ಫೇವ್ರೇಟ್? ಈ ಸೀಸನ್ನೇ ಚೆನ್ನಾಗಿಲ್ಲ, ನಂಗೆ ಯಾರು ಕಂಟೆಸ್ಟೆನ್ಸು ಇಷ್ಟ ಆಗಿಲ್ಲ, ಅವ್ರು ಆಡ್ತಿರೋ ರೀತಿನೂ ಇಷ್ಟ ಆಗಿಲ್ಲ. ಇಟ್ಸ್ ನಾಟ್ ಗುಡ್. ಸುದೀಪ್ ಪಂಚಾಯಿತಿ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಸುದೀಪ್ಗೋಸ್ಕರನೇ ವೀಕೆಂಡ್ಸಲ್ಲಿ ನೋಡ್ತೀವಿ ಪಂಚಾಯಿತಿ, ಅದರ್ ದ್ಯಾನ್ ದಟ್ ಎವ್ರಿ ಡೇ ಬೇಸಿಸ್ನಲ್ಲಿ ನೋಡ್ತಾ ಇಲ್ಲ. ಬಿಗ್ ಬಾಸ್ ನೋಡ್ತಿದ್ದೀರಾ? ಓಕೆ, ಬಿಗ್ ಬಾಸಲ್ಲಿ ಯಾರು ತುಂಬ ಇಷ್ಟ? ಈಗಿನ ಬಿಗ್ ಬಾಸಲ್ಲಿ ಎಲ್ಲರೂ ಏನೋ ಚೆನ್ನಾಗಿ ಆಡ್ತಾ ಇದ್ದಾರೆ, ಓಕೆ, ಗೊತ್ತಿಲ್ಲ ಯಾರು ಫೇವ್ರೇಟ್ ಅಂತ ಇಲ್ಲ. ಬೇರೆ ಸೀಸನ್ಗಳನ್ನೆಲ್ಲ ನೋಡಿದ್ದೀರಾ? ಯಾವ್ದು ನೀವು ನೋಡಿರೋದ್ರಲ್ಲಿ ಯಾವ್ದು ನಿಮ್ಮ ಫೇವ್ರೇಟ್ ಸೀಸನ್? ಅವ್ರ ಸೀಸನ್ ಹೆಸರು ನೆನಪಿಲ್ಲ, ಬಟ್ ಅನುಪಮ ಅವರೆಲ್ಲ ಆಡಿದ್ರು. ಕೃಷಿ ತಪ್ಪಂಡೆಲ್ಲ ಇತ್ತಲ್ಲ, ಆ ಸೀಸನ್ ಇಷ್ಟ. ಓಕೆ,
ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಶಿಶಿರ್ ಅವರೆಲ್ಲ ಇದ್ರಲ್ಲ ಅವ್ರು ಶಿಶಿರ್ ಅವರೆಲ್ಲ ಇಷ್ಟ. ಓಕೆ, ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಸುದೀಪ್ ಪಂಚಾಯತಿ ನಡೆಸ್ಕೊಡ್ತಾರೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮ್ಗೆಲ್ರಿಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಅವರು ಆ ಥರ ಪಂಚಾಯತಿ ನಡೆಸಿ. ಅನ್ಸುತ್ತಾ? ಹ್ಞೂ ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದು ಹಾಗೆ ಕಂಟಿನ್ಯೂ ಆಗಲಿ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಅಂದ್ರೆ ರೆಗ್ಯುಲರ್ ಆಗಲ್ಲ ಅವಾಗ. ಯಾವ್ದಾದ್ರು ಸೀಸನ್ ಅಂದ್ರೆ ಪ್ರತಿ ಸೀಸನ್ ನೋಡ್ಕೊಂಡ್ ಬಂದಿರ್ಬೋದು, ಯಾವ ಸೀಸನ್ ನಿಮ್ ಫೇವರೇಟ್? ಸೃಜನ್ ಲೋಕೇಶ್ ಅವರೆಲ್ಲ ಇರ್ತಾರ. ಆ ಸೀಸನ್ ತುಂಬಾ ಇಷ್ಟ. ಓಕೆ, ಈ ಸೀಸನ್ ಅಲ್ಲಿ ಯಾರು ನಿಮ್ಗೆ ತುಂಬಾ ಫೇವರೇಟ್? ಫೇವ್ರೇಟ್ ಅಂತ ಇಲ್ಲ, ಐ ಥಿಂಕ್ ಹನುಮಂತ ಅವರೆಲ್ಲ ಯಾರು ಗೆಲ್ಬೇಕು? ಗೆಲ್ಲೋಕೆ ಭವ್ಯ ಅವರ ಭವ್ಯ ಯಾರಾದ್ರೂ ಗೆಲ್ಬೇಕಂತ ಅನ್ಸುತ್ತೆ. ಓಕೆ, ಈ ಸೀಸನ್ ಅಲ್ಲಿ ಇವಾಗ ಸುದೀಪ್ ಪಂಚಾಯತಿ ನಡೆಸ್ಕೊಡ್ತಾರೆ, ಪ್ರತಿ ಸೀಸನ್ ಅಲ್ಲಿ ನಡೆಸ್ಕೊಡ್ತಾರೆ. ಈ ಸೀಸನ್ ಅಲ್ಲಿ ಹೇಗೆ ಅನ್ನಿಸ್ತಿದೆ? ಈ ಸೀಸನ್ ಐ ಥಿಂಕ್ ಅವ್ರಿಗೆ ಯಾವ ಥರ ಹೇಳ್ತಿದ್ದಾರೆ ಅದರಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೂ ಎಷ್ಟೋ ಇನ್ಫಾರ್ಮೇಷನ್ ಸಿಗುತ್ತೆ ಅದರಿಂದ. ಸಿಗ್ತಾ ಇದೆ. ಓಕೆ, ಈಗ ಗೌತಮಿ ಮೋಕ್ಷಿತಾ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ತರ ಇದ್ರು, ಈಗ ತುಂಬಾ ಜಗಳ ಆಡ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಗೇನೆ ಅರ್ಥ ಆಗುತ್ತೆ ಅಷ್ಟೇ, ಫ್ರೆಂಡ್ಶಿಪ್ ಅಂದರೆ ಮುಂಚೆ ಇದ್ದಂಗೆ ಯಾವಾಗಲೂ ಇರುತ್ತೆ ಅಂತ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವರು ಚೆನ್ನಾಗಿದ್ದಾರೆ, ಹಂಗೆ ಕಂಟಿನ್ಯೂ ಆಗಲಿ. ಹಾಂ, ಅದೇ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಹೌದು. ಯಾರು ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ಶಿಶಿರು ಎಲ್ಲಾ ಸೀಸನ್ ನೋಡಿದ್ರಾ ಅಥವಾ ಈ ಸೀಸನ್? ಎಲ್ಲ ಸೀಸನ್ ನೋಡ್ತೇವೆ. ಯಾವ್ದು ನಿಮ್ ಫೇವರೇಟ್ ಸೀಸನ್? ಇವರು ಮಾಡಿರಲ್ಲ ಅವನು ಸೃಜನ್ ಲೋಕೇಶ್. ಹೌದು, ಅದು ತುಂಬ ಹೌದು. ಶ್ರುತಿ ಮೇಡಮ್ ಗೆದ್ರಲ್ವಾ, ಅದು ಆ ಸೀಸನ್ ಇಷ್ಟ. ಹೌದು. Okay, ಸರಿ. ಇನ್ನು ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಶಿಶಿರೇ. ಶಿಶಿರ್ ಗೆಲ್ಬೇಕು. ಯಾಕೆ ಶಿಶಿರ್ ಗೆಲ್ಬೇಕು? ಅವ್ನು ಬೇರೆ ಕಾಂಟ್ರವರ್ಸಿ ಮಾಡೋದಿಲ್ಲ, ಅವ್ನ ಪಾಡಿಗೆ ಅವ್ನು ಏನು ಗೇಮ್ ಇರ್ತಾರೋ ಅದನ್ನ ಆಡ್ತಿದ್ದಾರೆ, ಅದಕ್ಕೋಸ್ಕರ. ಚೆನ್ನಾಗಿ ಆಡ್ತಿದ್ದಾರೆ. ಹೌದು. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವರಿಬ್ರು ಗುಡ್ ಫ್ರೆಂಡ್ಶಿಪ್, ಬಟ್ ಆದರೆ ಗೇಮ್ ಅಂತ ಬಂದಾಗ ಯಾರನ್ನೂ ಇದು ಮಾಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಇನ್ನು ಗೌತಮಿ ಮೋಕ್ಷಿತ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಆಗಿದ್ರು, ಈಗ ತುಂಬಾ ಜಗಳ ಆಡ್ತಿದ್ದಾರೆ, ಅದ್ರ ಹೌದು. ಬಗ್ಗೆ ಏನ್ ಅನ್ಸುತ್ತೆ? ಅದನ್ನ ಹೇಳೋಕ್ಕಾಗೋದಿಲ್ಲ, ಅವ್ರ ಮಧ್ಯೆ ಏನು ನಡೀತಾ ಇದೆ ಅಂತ ಅಂದರೆ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಅಲ್ವಾ, ಇಲ್ಲೊಂದು ಮಾತಾಡ್ತಾರೆ ಮತ್ತು ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಇರೋದ್ರಿಂದ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅದು ದೊಡ್ಡದಾಗಿದೆ ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. Okay, ಎಲ್ಲಾ ಸೀಸನ್ ನೋಡಿದೀರಾ? ಹಾಂ, ನೋಡಿದ್ದೀನಿ, ಎಲ್ಲ ಸೀಸನ್ ನೋಡಿ. ಫೇವರೇಟ್ ಸೀಸನ್? ಫೇವ್ರೆಟ್ ಸೀಸನ್ನು 9th ಸೀಸನ್. 9 ಸೀಸನ್ ತುಂಬಾ ಇಷ್ಟ. ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಈ ಸೀಸನಲ್ಲಿ ನನಗೆ ಗೌತಮಿ ಗೆದ್ರೆ ಬೆಟರ್ ಅಂತ ಅನ್ಸುತ್ತೆ. ಗೌತಮಿ ಗೆದ್ರೆ ಬೆಟರ್ ಅನ್ಸುತ್ತೆ. ಓಕೆ, ಇನ್ನು ಬಿಗ್ ಬಾಸ್ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಹಾಗಾಗಿ ಗೌತಮಿ ಗೆದ್ರೆ ಬೆಟರ್ ಆಗುತ್ತೆ. ಓಕೆ, ಸರಿ. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಫ್ರೆಂಡ್ಶಿಪ್ಪು ಅವ್ರ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಆ್ಯಕ್ಚುಲಿ, ಬಟ್ ಆಟದಲ್ಲಿ ಫ್ರೆಂಡ್ಶಿಪ್ ಇಲ್ದಿರ ಲೈಕ್ ದೇ ಆರ್ ಪ್ಲೇಯಿಂಗ್ ಜೆನ್ಯೂನ್ ಗೇಮ್ ಆ್ಯಕ್ಚುಲಿ, ಸೋ ದಟ್. ಓಕೆ, ಒಟ್ನಲ್ಲಿ ಬಿಗ್ ಬಾಸ್ ತುಂಬಾ ಇಷ್ಟ ಆಗಲ್ವಾ? ಹಾಂ, ಇಷ್ಟ ಆಗುತ್ತೆ. ಸುದೀಪ್ ಸರ್ ಪಂಚಾಯತಿ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಪಂಚಾಯಿತಿ ಅವ್ರು ಎಲ್ರಿಗೂ ಕರೆಕ್ಟಾಗಿ ಒಂದು ಅವ್ರು ಹಿಂಟ್ಸ್ ಕೊಡ್ತಾರೆ, ಲೈಕ್ ವೀಕಲ್ಲೆಲ್ಲ ಪೂರ್ತಿ ಏನಾಗುತ್ತೆ ಏನಾಗಿಲ್ಲ ಅನ್ನೋದು ಕರೆಕ್ಟಾಗಿ ಹಿಂಟ್ಸ್ ಕೊಡ್ತಾರೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸೊ ಪಂಚಾಯಿತಿ ಕರೆಕ್ಟಾಗಿ ನಡೆಸ್ಕೊಳ್ತಾರೆ. ಓಕೆ, ಇವಾಗ ಬಿಗ್ ಬಾಸ್ ಅಲ್ಲಿ ಗೌತಮಿ ಫೇವರೇಟ್ ಅಂತಂದ್ರಿ, ಬಟ್ ಗೌತಮಿ ಮೋಕ್ಷಿತ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಆಗಿದ್ರು, ಈಗ ತುಂಬಾ ಜಗಳ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಣ್ಣ ಪುಟ್ಟ ಜಗಳ ಇರುತ್ತೆ ಆ್ಯಕ್ಚುಲಿ. ಸೊ ಸ್ಟಾರ್ಟಿಂಗಲ್ಲಿ ಕ್ಲೋಸ್ ಆಗಿದ್ದರು, ಬಟ್ ಆಟ ಅಂದಮೇಲೆ ಲೈಕ್ ಏನಾದರೂ ಲೈಕ್ ನಾಮಿನೇಷನ್ ಇಶ್ಯೂಸ್ ಏನಾದರೂ ಆ ಥರ ಬಂದಾಗ ಅದನ್ನು ನಾವು ಇಷ್ಟೊಂದು ಫ್ರೆಂಡ್ಶಿಪ್ಪಲ್ಲಿ ಇದ್ರೂ ನಮ್ಮನ್ನೇ ನಾಮಿನೇಟ್ ಮಾಡಿದ್ರು ಅನ್ನೋದೊಂದು ಸಣ್ಣ ಪುಟ್ಟ ಇಶ್ಯೂಸಿಂದ ಸೊ ಈಗ ದೂರ ಆಗಿದ್ದಾರೆ. ಓಕೆ, ಇವಾಗ ಬಿಗ್ ಬಾಸ್ ಇಷ್ಟ ಆಗ್ತದೆ. ಹಾಂ, ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಡೀತಾ ಇರೋ ಘಟನೆಗಳ ಬಗ್ಗೆ ಒಂದಿಷ್ಟು ಜನರಿಗೆ ಅಸಮಾಧಾನ ಇದ್ರೂ ಕೂಡ ಸಾಕಷ್ಟು ಜನರಿಗೆ ಬಿಗ್ ಬಾಸ್ ಬಗ್ಗೆ ಬೇರೆನೇ ಒಪಿನಿಯನ್ ಇದೆ. ಅಂತಂದ್ರೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಆಗಿದ್ರು ಅದೊಂದು ಫೇವ್ರೆಟ್ ರಿಯಾಲಿಟಿ ಶೋ ಆಗಿದೆ. ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ನ ಸಖತ್ತಾಗಿ ನೀಡ್ತಿದೆ ಅನ್ನೋದು ಜನರ ಒಪಿನಿಯನ್ ಆಗಿದೆ. ಹಾಗೆ ಬಿಗ್ ಬಾಸ್ ಅಲ್ಲಿರೋ 12 ಕಂಟೆಸ್ಟೆಂಟ್ಗಳಲ್ಲಿ ಒಂದಿಷ್ಟು ಜನರು ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ, ಇವರೇ ಗೆಲ್ಲಬೇಕು ಅನ್ನೋದು ಕೂಡ ಜನರ ಒಪಿನಿಯನ್ ಆಗಿದೆ. ಹಾಗೆಯೇ ಪ್ರತಿದಿನ ಮಿಸ್ ಮಾಡದೆ ಕೂಡ ಬಿಗ್ ಬಾಸ್ನ ಪ್ರತಿದಿನ ನೋಡಿ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡೋರು ಕೂಡ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.